ಒಂದು ಕಾಲದಲ್ಲಿ ಹಾವಾಡಿಗರ ದೇಶ ಎಂದು ಹೀಯಾಳಿಸಲ್ಪಟ್ಟ ಭಾರತ ಇಂದು ಕೋಡಿಂಗ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಮೂಲಕ ಜಗತ್ತನ್ನು ನಿಯಂತ್ರಿಸುತ್ತಿದೆ. ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಸೂರ್ಯ ಹುಟ್ಟುವುದು ಭಾರತೀಯ ಎಂಜಿನಿಯರ್ಗಳ ಲಾಗಿನ್ನೊಂದಿಗೆ ಮತ್ತು ಸೂರ್ಯ ಮುಳುಗುವುದು ಅವರ ಕೋಡಿಂಗ್ ಸಬ್ಮಿಷನ್ನೊಂದಿಗೆ. ಇಂದು ಜಗತ್ತಿನ ಪ್ರತಿಷ್ಠಿತ ಕಂಪನಿಗಳ ಸಾಫ್ಟ್ವೇರ್ ಶಕ್ತಿಯ ಹಿಂದೆ 50 ಲಕ್ಷಕ್ಕೂ ಹೆಚ್ಚು ಭಾರತೀಯ ಐಟಿ ವೃತ್ತಿಪರರ ಬೆವರಿನ ಹನಿಯಿದೆ. ನವಭಾರತದ ನಿರ್ಮಾಣ, ಉಚಿತ ಶಿಕ್ಷಣ ಮತ್ತು ಎಐ ತಂತ್ರಜ್ಞಾನದ ಶಕ್ತಿ. ಕೆಎ 360 ಡಿಗ್ರಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ಟಿಆರ್ ರವಿ ರಾಘವ್ ರಿತೇಶ್. ವಿದ್ಯೆಯೇ ಸರ್ವಸ್ವ ಎಂಬುದು ಭಾರತದ ಪುರಾತನ ನಾಣ್ಣುಡಿ. ಇಂದು ನಾವು 21ನೇ ಶತಮಾನದ ಹೊಸ್ತಿಲಿನಲ್ಲಿ ನಿಂತಿದ್ದೇವೆ. ಜಗತ್ತು ವೇಗವಾಗಿ ಡಿಜಿಟಲ್ ಯುಗದತ್ತ ಸಾಗುತ್ತಿದೆ. ಈ ಸಂದರ್ಭದಲ್ಲಿ ಭಾರತವು ವಿಶ್ವದ ಬಲಿಷ್ಠ ರಾಷ್ಟ್ರವಾಗಬೇಕಾದರೆ ನಮ್ಮ ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಉಚಿತ ಶಿಕ್ಷಣ ಮತ್ತು ಆಧುನಿಕ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಅರಿವು ಅತ್ಯಗತ್ಯ. ವಿದ್ಯಾರ್ಥಿಗಳ ಕೈಯಲ್ಲಿರುವ ಪುಸ್ತಕ ಮತ್ತು ಮೆದುಳಿನಲ್ಲಿರುವ ತಂತ್ರಜ್ಞಾನವೇ ನಾಳಿನ ಭಾರತದ ಭವಿಷ್ಯ. ಉಚಿತ ಶಿಕ್ಷಣ ಪ್ರಗತಿಯ ಮೊದಲ ಮೆಟ್ಟಿಲು. ಭಾರತವು ಪ್ರತಿಭೆಗಳ ಗಣಿ. ಆದರೆ ಅನೇಕ ಬಾರಿ ಆರ್ಥಿಕ ಅಡಚಣೆಗಳಿಂದಾಗಿ ಹಳ್ಳಿಗಳ ಮತ್ತು ಬಡ ಕುಟುಂಬಗಳ ಪ್ರತಿಭಾವಂತ ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಸಮಾನತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉಚಿತವಾಗಿ ಮತ್ತು ಸಮಾನವಾಗಿ ಶಿಕ್ಷಣ ದೊರೆತಾಗ ಮಾತ್ರ ಸಮಾಜದಲ್ಲಿನ ತಾರತಮ್ಯ ಅಳಿಯುತ್ತದೆ. ಭಾರತವು ಯುವಕರ ದೇಶ. ಈ ಯುವ ಶಕ್ತಿಗೆ ಸರಿಯಾದ ಶಿಕ್ಷಣ ಸಿಕ್ಕರೆ ಅವರು ದೇಶದ ಆರ್ಥಿಕತೆಯನ್ನು ಕಟ್ಟುವ ದೊಡ್ಡ ಶಕ್ತಿಯಾಗುತ್ತಾರೆ. 65% ಜನಸಂಖ್ಯೆ 35 ವರ್ಷದೊಳಗಿನವರು. ಸರಾಸರಿ ವಯಸ್ಸು 28-29 ವರ್ಷಗಳು. ವಿಶ್ವದಲ್ಲೇ ಅತ್ಯಂತ ಯುವ ದೇಶ. ಉಚಿತ ಶಿಕ್ಷಣವು ಕೇವಲ ಸಾಕ್ಷರತೆಯನ್ನಲ್ಲ, ಬದಲಾಗಿ ದೇಶದ ಬಡತನ ನಿರ್ಮೂಲನೆಯ ಹಾದಿಯನ್ನು ಸುಗಮಗೊಳಿಸುತ್ತದೆ. ಭಾರತದಲ್ಲಿ ಉನ್ನತ ಶಿಕ್ಷಣದ ಒಟ್ಟು ದಾಖಲಾತಿ ಅನುಪಾತವು ಸುಮಾರು 28%ನಷ್ಟಿದೆ. ಅಂದರೆ 100 ಜನರಲ್ಲಿ ಕೇವಲ 28 ವಿದ್ಯಾರ್ಥಿಗಳು ಮಾತ್ರ ಕಾಲೇಜು ಶಿಕ್ಷಣ ಪಡೆಯುತ್ತಿದ್ದಾರೆ. ಶಿಕ್ಷಣ ಸಂಪೂರ್ಣ ಉಚಿತವಾದರೆ ಈ ಸಂಖ್ಯೆ 50% ದಾಟಬಹುದು. ಇದರಿಂದ ದೇಶದ ಜಿಡಿಪಿ ಗಣನೀಯವಾಗಿ ಏರುತ್ತದೆ. ಭಾರತದ ಪದವೀಧರರಲ್ಲಿ ಕೇವಲ 45-50%ನಷ್ಟು ಮಂದಿ ಮಾತ್ರ ಉದ್ಯೋಗಕ್ಕೆ ಅರ್ಹರಾಗಿದ್ದಾರೆ, ಎಂಪ್ಲಾಯಬಲ್. ಉಚಿತ ಶಿಕ್ಷಣದ ಜೊತೆಗೆ ಪ್ರಾಯೋಗಿಕ ತರಬೇತಿ ಸಿಕ್ಕರೆ ಭಾರತದ ನಿರುದ್ಯೋಗ ಸಮಸ್ಯೆ ಶೂನ್ಯಕ್ಕೆ ಇಳಿಯಬಹುದು. ಇಂದಿನ ಕಾಲಘಟ್ಟದಲ್ಲಿ ಕೇವಲ ಅಕ್ಷರ ಜ್ಞಾನ ಸಾಲದು, ತಾಂತ್ರಿಕ ಜ್ಞಾನವು ಅತಿ ಮುಖ್ಯ. ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಪ್ರತಿ ಮಗುವಿನ ಪ್ರತಿಭೆಯನ್ನು ಹೊರಹಾಕಲು ಇರುವ ಅದ್ಭುತ ಸಾಧನವಾಗಿದೆ. ಎಐ ತಂತ್ರಜ್ಞಾನದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ವೇಗಕ್ಕನುಗುಣವಾಗಿ ಕಲಿಯಬಹುದು. ಇದು ಶಿಕ್ಷಣವನ್ನು ಹೆಚ್ಚು ಆಸಕ್ತಿದಾಯಕವಾಗಿಸುತ್ತದೆ. ಇಂದು ಜಗತ್ತಿನಾದ್ಯಂತ ಉದ್ಯೋಗ ಮಾರುಕಟ್ಟೆ ಬದಲಾಗುತ್ತಿದೆ. ನಮ್ಮ ವಿದ್ಯಾರ್ಥಿಗಳು ಶಾಲಾ ಹಂತದಲ್ಲೇ ಎಐ, ಕೋಡಿಂಗ್ ಮತ್ತು ಡೇಟಾ ಸೈನ್ಸ್ ಕಲಿತರೆ ಅವರು ಜಾಗತಿಕ ಮಟ್ಟದಲ್ಲಿ ಯಾವುದೇ ದೇಶದ ವಿದ್ಯಾರ್ಥಿಗಳಿಗೂ ಸರಿಸಾಟಿಯಾಗಿ ನಿಲ್ಲಬಲ್ಲರು. ಎಐ ಪ್ರತಿಭೆ. ವಿಶ್ವದ ಟಾಪ್ ಎಐ ತಂತ್ರಜ್ಞರಲ್ಲಿ ಸುಮಾರು 16%ನಷ್ಟು ಮಂದಿ ಭಾರತದಿಂದ ಬಂದವರಾಗಿದ್ದಾರೆ. ಭಾರತವು ಎಐ ಕೌಶಲ್ಯದ ಲಭ್ಯತೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಗ್ಲೋಬಲ್ ಎಐ ಟ್ಯಾಲೆಂಟ್ ಸರ್ವೆ ಪ್ರಕಾರ ಆರ್ಥಿಕ ಕೊಡುಗೆ 2035ರ ವೇಳೆಗೆ ಕೃತಕ ಬುದ್ಧಿಮತ್ತೆಯು ಎಐ ಭಾರತದ ಆರ್ಥಿಕತೆಗೆ ಅಂದಾಜು $197 ಬಿಲಿಯನ್, ಅಂದರೆ ಸುಮಾರು 80 ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ಸೇರಿಸುವ ಸಾಮರ್ಥ್ಯ ಹೊಂದಿದೆ ಎಂದು ವರದಿಗಳು ಹೇಳುತ್ತವೆ. ಸ್ಟಾರ್ಟ್ಅಪ್ಗಳು. ಭಾರತವು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಆಗಿದ್ದು, ಇದರಲ್ಲಿ ಹೆಚ್ಚಿನವು ಎಐ ಮತ್ತು ಡೇಟಾ ತಂತ್ರಜ್ಞಾನದ ಮೇಲೆ ಆಧಾರಿತವಾಗಿವೆ. ಸರ್ಕಾರದ ಪಾತ್ರ ಮತ್ತು ಜವಾಬ್ದಾರಿ. ಭಾರತವನ್ನು ಡಿಜಿಟಲ್ ಇಂಡಿಯಾ ಮಾಡುವ ಕನಸು ನನಸಾಗಲು ಸರ್ಕಾರದ ಯೋಜನೆಗಳು ನಿರ್ಣಾಯಕವಾಗಿವೆ. ವಿದ್ಯಾರ್ಥಿ ಶಕ್ತಿ ಮತ್ತು ಉಚಿತ ಶಿಕ್ಷಣ ಭಾರತವನ್ನು ವಿಶ್ವಗುರು ಮಾಡುವ ಪಥ. ಭಾರತವು ಇಂದು ವಿಶ್ವದ ಅತಿ ಹೆಚ್ಚು ಯುವ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ. ನಮ್ಮ ದೇಶದ ನಿಜವಾದ ಸಂಪತ್ತು ಚಿನ್ನದ ಗಣಿಗಳಲ್ಲಿಲ್ಲ, ಬದಲಾಗಿ ಶಾಲೆ ಕಾಲೇಜುಗಳಿಗೆ ಹೋಗುವ ಕೋಟ್ಯಾಂತರ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯಲ್ಲಿ ಅಡಗಿದೆ. ಈ ಅಪಾರ ಮಾನವ ಸಂಪನ್ಮೂಲಕ್ಕೆ ಉಚಿತ ಶಿಕ್ಷಣ ಎಂಬ ಇಂಧನ ಸಿಕ್ಕರೆ ಭಾರತವು ವಿಶ್ವದ ಅತ್ಯಂತ ದೊಡ್ಡ ಮತ್ತು ಶಕ್ತಿಶಾಲಿ ದೇಶವಾಗುವುದರಲ್ಲಿ ಸಂಶಯವಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ತಾಂತ್ರಿಕ ಶಿಕ್ಷಣಕ್ಕೆ ಒತ್ತು ನೀಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ಕೇವಲ ನೌಕರರಾಗಿ ಮಾಡದೆ ಸಂಶೋಧಕರಾಗಿ ಮಾಡುವುದು ಇದರ ಗುರಿ. ಡಿಜಿಟಲ್ ಮೂಲಸೌಕರ್ಯ. ಹಳ್ಳಿಗಳಿಗೂ ಹೈಸ್ಪೀಡ್ ಇಂಟರ್ನೆಟ್ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳನ್ನು ಒದಗಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ.
ಉಚಿತ ಶಿಕ್ಷಣದ ಹಾದಿಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿದೆ. ಕೇವಲ ಉಚಿತವಾಗಿ ನೀಡುವುದಷ್ಟೇ ಅಲ್ಲದೆ ಜಾಗತಿಕ ಮಟ್ಟದ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರ ಲಭ್ಯತೆಯೂ ಮುಖ್ಯವಾಗಿದೆ. ಟೆಕ್ನಾಲಜಿ ತಂತ್ರಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳದೆ ಸೃಜನಶೀಲ ಕೆಲಸಗಳಿಗೆ ಬಳಸುವ ಸಂಸ್ಕಾರವನ್ನು ಶಿಕ್ಷಣ ನೀಡಬೇಕಿದೆ. ಭಾರತದ ಶಕ್ತಿ ಇರುವುದು ನಮ್ಮ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯಲ್ಲಿ. ಪ್ರತಿ ಮಗುವಿನ ಕೈಗೆ ಉಚಿತ ಶಿಕ್ಷಣ ಮತ್ತು ಪ್ರತಿ ಮಗುವಿನ ಮೆದುಳಿಗೆ ಎಐ ತಂತ್ರಜ್ಞಾನದ ಸ್ಪರ್ಶ ಸಿಕ್ಕರೆ ಭಾರತವು ಇಡೀ ವಿಶ್ವದ ಡಿಜಿಟಲ್ ರಾಜಧಾನಿಯಾಗುವುದರಲ್ಲಿ ಮತ್ತು ವಿಶ್ವಗುರು ಸ್ಥಾನ ಅಲಂಕರಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಜ್ಞಾನ ಮತ್ತು ತಂತ್ರಜ್ಞಾನದ ಈ ಸಂಗಮವೇ ಸಮೃದ್ಧ ಭಾರತದ ಭದ್ರ ಬುನಾದಿ. ಭಾರತೀಯ ವಿದ್ಯಾರ್ಥಿಗಳ ಐಕ್ಯೂ ಮತ್ತು ಬೌದ್ಧಿಕ ಕ್ಷಮತೆ. ಭಾರತೀಯ ಶಿಕ್ಷಣ ವ್ಯವಸ್ಥೆಯು ಮೊದಲಿನಿಂದಲೂ ಗಣಿತ ಮತ್ತು ವಿಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದೆ. ಸಣ್ಣ ವಯಸ್ಸಿನಲ್ಲೇ ಸಂಕ್ಲಿಷ್ಟವಾದ ಲೆಕ್ಕಾಚಾರಗಳನ್ನು ಮಾಡುವುದು ಮತ್ತು ಬಹುಭಾಷೆಗಳನ್ನು ಕಲಿಯುವ ಪರಿಸರದಲ್ಲಿ ಬೆಳೆಯುವುದು ಭಾರತೀಯ ವಿದ್ಯಾರ್ಥಿಗಳ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಅಂದರೆ ಬೌದ್ಧಿಕ ನಮ್ಯತೆಯನ್ನು ಹೆಚ್ಚಿಸಿದೆ. ವಿಶ್ವದ ನಾಲೆಜ್ ಹಬ್ ಆಗಿ ಭಾರತ ಇಂದು ಜಗತ್ತು ಭಾರತೀಯರನ್ನು ಕೈಬೀಸಿ ಕರೆಯಲು ಮುಖ್ಯ ಕಾರಣವೆಂದರೆ ನಮ್ಮ ಯುವಜನತೆ ಕೇವಲ ಕೆಲಸಗಾರರಲ್ಲ, ಅವರು ಸಮಸ್ಯೆ ಪರಿಹರಿಸುವವರು, ಪ್ರಾಬ್ಲಮ್ ಸಾಲ್ವರ್ಸ್. ತಂತ್ರಜ್ಞಾನ, ಐಟಿ ಮತ್ತು ಎಐ, ಸಿಲಿಕಾನ್ ವ್ಯಾಲಿಯ 30%ಕ್ಕೂ ಹೆಚ್ಚು ಎಂಜಿನಿಯರ್ಗಳು ಭಾರತೀಯರು. ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಯಲ್ಲಿ ಭಾರತೀಯ ತಜ್ಞರ ಪಾತ್ರ ಅತಿ ದೊಡ್ಡದಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಯುರೋಪ್ ಮತ್ತು ಅಮೆರಿಕದ ಆರೋಗ್ಯ ವ್ಯವಸ್ಥೆಯು ಭಾರತೀಯ ವೈದ್ಯರು ಮತ್ತು ದಾದಿಯರ ಮೇಲೆ ಅವಲಂಬಿತವಾಗಿದೆ. ಅವರ ಸೇವಾ ಮನೋಭಾವ ಮತ್ತು ಬದ್ಧತೆಗೆ ಜಗತ್ತೇ ಮಾರು ಹೋಗಿದೆ. ಬಾಹ್ಯಾಕಾಶ ವಿಜ್ಞಾನ, ಇಸ್ರೋ ಸಾಧನೆಗಳು ಇಂದು ನಾಸಾನಂತಹ ಸಂಸ್ಥೆಗಳಿಗೂ ಸ್ಫೂರ್ತಿಯಾಗಿವೆ. ಕಡಿಮೆ ವೆಚ್ಚದಲ್ಲಿ ಚಂದ್ರ ಮತ್ತು ಮಂಗಳನ್ನು ತಲುಪಿದ ಭಾರತೀಯ ತಂತ್ರಜ್ಞಾನ ಇಂದು ಜಾಗತಿಕ ಮನ್ನಣೆ ಪಡೆದಿದೆ. ವಿಶ್ವದ ತಾಂತ್ರಿಕ ಶಕ್ತಿಯಾಗಿ ಭಾರತ, ಯುವ ಶಕ್ತಿಯ ವಿಜಯ ಯಾತ್ರೆ. ಇಂದು ಇಡೀ ಜಗತ್ತು ಭಾರತದತ್ತ ಮುಖ ಮಾಡಿ ನೋಡುತ್ತಿದೆ. ಅದಕ್ಕೆ ಕಾರಣ ನಮ್ಮಲ್ಲಿರುವ ಅದ್ಭುತ ಪ್ರತಿಭಾವಂತ ಯುವಕ ಯುವತಿಯರು. ಸಿಲಿಕಾನ್ ವ್ಯಾಲಿಯಿಂದ ಹಿಡಿದು ಲಂಡನ್ನ ಆಸ್ಪತ್ರೆಗಳವರೆಗೂ ಭಾರತೀಯರ ಅಧಿಪತ್ಯ ಮುಂದುವರೆದಿದೆ. ಜಾಗತಿಕ ಕಂಪನಿಗಳ ಸಾರಥ್ಯ ವಹಿಸಿರುವ ಭಾರತೀಯ ಮೂಲದ ದಿಗ್ಗಜರು. ಇಂದು ವಿಶ್ವದ ಅತಿದೊಡ್ಡ ತಂತ್ರಜ್ಞಾನ ಕಂಪನಿಗಳನ್ನು ಮುನ್ನಡೆಸುತ್ತಿರುವುದು ನಮ್ಮ ಭಾರತೀಯರು ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆ. ಸುಂದರ್ ಪಿಚೈ ಸಿಇಒ, ಗೂಗಲ್ ಅಂಡ್ ಆಲ್ಫಾಬೆಟ್. ಸತ್ಯ ನಾಡೆಲ್ಲಾ ಸಿಇಒ, ಮೈಕ್ರೋಸಾಫ್ಟ್. ಶಾಂತನು ನಾರಾಯಣ್ ಸಿಇಒ, ಅಡೋಬ್. ಅರವಿಂದ್ ಕೃಷ್ಣ ಸಿಇಒ, ಐಬಿಎಂ. ನೀಲ್ ಮೋಹನ್ ಸಿಇಒ, ಯೂಟ್ಯೂಬ್. ಇವರಷ್ಟೇ ಅಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 30%ಕ್ಕೂ ಹೆಚ್ಚು ವೈದ್ಯರು ಭಾರತೀಯ ಮೂಲದವರಾಗಿದ್ದಾರೆ. ಇದು ನಮ್ಮ ಶಿಕ್ಷಣ ಮತ್ತು ಪ್ರತಿಭೆಗೆ ಜಗತ್ತು ನೀಡಿದ ಮನ್ನಣೆ. ತಂತ್ರಜ್ಞಾನದ ಜಗತ್ತು ಈಗ ಎಐ ಕ್ರಾಂತಿಯ ಹೊಸ್ತಿಲಿನಲ್ಲಿದೆ. ಇಂದಿನ ಯುವಕ ಯುವತಿಯರಿಗೆ ಮುಂಬರುವ ದಿನಗಳಲ್ಲಿ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಅಷ್ಟೇ ಅಲ್ಲದೆ ಎಐ ಸ್ಪೆಷಲಿಸ್ಟ್, ಡೇಟಾ ಸೈಂಟಿಸ್ಟ್ ಮತ್ತು ರೋಬೋಟಿಕ್ಸ್ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ. ಎಐ ಬಳಸಿ ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ಮೊದಲೇ ಪತ್ತೆ ಹಚ್ಚುವುದು, ರೋಬೋಟಿಕ್ ಸರ್ಜರಿ ಮಾಡುವುದು ಈಗ ಸುಲಭವಾಗುತ್ತಿದೆ. ಇದರಲ್ಲಿ ಭಾರತೀಯ ಎಂಜಿನಿಯರ್ಗಳ ಪಾತ್ರ ದೊಡ್ಡದಿದೆ. ಕೃಷಿಯಿಂದ ಬಾಹ್ಯಾಕಾಶದವರೆಗೆ, ಹವಾಮಾನ ಮುನ್ಸೂಚನೆ ನೀಡುವುದರಿಂದ ಹಿಡಿದು ಚಂದ್ರಯಾನನಂತಹ ಸಾಹಸಗಳವರೆಗೆ ಎಐ ನಮ್ಮ ಶಕ್ತಿಯಾಗಿದೆ. ಜಗತ್ತನ್ನು ನಡುಗಿಸುತ್ತಿದೆ ಭಾರತೀಯ ಯುವಶಕ್ತಿಯ ಅಬ್ಬರ. ಇದು ಬೌದ್ಧಿಕ ಅಧಿಪತ್ಯದ ಕಾಲ. ಭಾರತೀಯ ಅಂದ್ರೆ ಕೇವಲ ಜನಸಂಖ್ಯೆಯಲ್ಲ, ಅದು ಇಡೀ ಜಗತ್ತನ್ನೇ ಆಳಬಲ್ಲ ಜ್ಞಾನದ ಪರಮಾಣು ಬಾಂಬ್. ಇಂದು ಜಗತ್ತಿನ ಮೂಲೆ ಮೂಲೆಯಲ್ಲಿ ಭಾರತದ ಬಾವುಟ ಹಾರಾಡುತ್ತಿರುವುದು ಕೇವಲ ಗಾಳಿಯಿಂದಲ್ಲ, ನಮ್ಮ ಯುವಕರ ಬುದ್ಧಿವಂತಿಕೆಯ ಅಬ್ಬರದಿಂದ. ಒಂದು ಕಾಲದಲ್ಲಿ ನಮ್ಮನ್ನು ಆಳಿದವರು ಇಂದು ನಮ್ಮ ಯುವಕರ ಬುದ್ಧಿಶಕ್ತಿಯ ಮುಂದೆ ಮಂಡಿಯೂರಿ ನಿಂತಿದ್ದಾರೆ. ಸಿಲಿಕಾನ್ ವ್ಯಾಲಿಯಿಂದ ಹಿಡಿದು ವೈಟ್ ಹೌಸ್ವರೆಗೆ ಇಂದು ಭಾರತೀಯರದ್ದೇ ದರ್ಬಾರ್. ನಮ್ಮ ತಾಕತ್ತು ಅಂಕಿಅಂಶಗಳಲ್ಲಿ. ನೋಡಿ, ನಮ್ಮ ಯುವಕರ ದಕ್ಷತೆ ಹೇಗಿದೆ ಅಂದ್ರೆ, ವಿಶ್ವದ ಬಾಸ್ ನಾವು. ಜಗತ್ತಿನ ದೈತ್ಯ ಕಂಪನಿಗಳಾದ ಗೂಗಲ್, ಮೈಕ್ರೋಸಾಫ್ಟ್ ಅಧಿಪತಿಗಳು ನಮ್ಮವರು. ಫಾರ್ಚೂನ್ 500 ಕಂಪನಿಗಳ 30% ಬುದ್ಧಿಶಕ್ತಿ ನಮ್ಮ ಭಾರತೀಯರದ್ದು. ವಿಜ್ಞಾನದ ಶಕ್ತಿ. ಅಮೆರಿಕದ ನಾಸಾದಲ್ಲಿ ಕುಳಿತು ಉಪಗ್ರಹ ಹಾರಿಸುವ ಪ್ರತಿ 3 ವಿಜ್ಞಾನಿಗಳಲ್ಲಿ ಒಬ್ಬರು ಭಾರತೀಯರು. ಅಮೆರಿಕದ 38% ಆಸ್ಪತ್ರೆಗಳು ನಡೆಯುತ್ತಿರುವುದು ನಮ್ಮ ವೈದ್ಯರ ಕೈಚಳಕದಿಂದ. ಯುವ ಶಕ್ತಿಯ ಸುನಾಮಿ. ಜಗತ್ತು ವಯಸ್ಸಾಗುತ್ತಾ ನರಳುತ್ತಿದ್ದರೆ ಭಾರತ 65% ಯುವಜನತೆಯೊಂದಿಗೆ ಪುಟಿದೇಳುತ್ತಿದೆ. ಈ ಸುನಾಮಿಯನ್ನು ತಡೆಯುವ ಶಕ್ತಿ ಜಗತ್ತಿನ ಯಾವ ದೇಶಕ್ಕೂ ಇಲ್ಲ. ಎಐ ಮತ್ತು ತಂತ್ರಜ್ಞಾನ.
ನಮ್ಮ ಹೊಸ ಅಸ್ತ್ರ. ಇಂದು ಎಐ ಕೃತಕ ಬುದ್ಧಿಮತ್ತೆ ಬಗ್ಗೆ ಜಗತ್ತು ಮಾತಾಡುತ್ತಿದೆ, ಆದರೆ ಅದನ್ನ ಬರೆಯುತ್ತಿರುವವರು ನಮ್ಮ ಭಾರತದ ಯುವಕರು. ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳ ಡಿಎನ್ಎನಲ್ಲೇ ಗಣಿತ ಮತ್ತು ಲಾಜಿಕ್ ಇದೆ. ನಮಗೆ ಬೇಕಿರೋದು ಕೇವಲ ಒಂದು ಅವಕಾಶ ಮತ್ತು ಉಚಿತ ಗುಣಮಟ್ಟದ ಶಿಕ್ಷಣ. ಅದು ಸಿಕ್ಕರೆ ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಒಬ್ಬೊಬ್ಬ ಅಬ್ದುಲ್ ಕಲಾಂ ಆಗಿ ಹೊರಹೊಮ್ಮುವುದರಲ್ಲಿ ಸಂಶಯವೇ ಇಲ್ಲ. ಎಚ್ಚರಿಕೆ ಜಗತ್ತಿಗೆ, ಭರವಸೆ ನಮಗೆ. ಜಗತ್ತಿನ ಪ್ರತಿಷ್ಠಿತ ಕ್ಷೇತ್ರಗಳು ಇಂದು ಭಾರತೀಯ ಯುವಕರಿಗಾಗಿ ಕಾದು ಕುಳಿತಿವೆ. ಇದು ಹೆಮ್ಮೆಯ ವಿಷಯ ಮಾತ್ರವಲ್ಲ, ಇದು ನಮ್ಮ ಹಕ್ಕು. ನಾವು ಕೇವಲ ಕೆಲಸಕ್ಕೋಸ್ಕರ ವಿದೇಶಕ್ಕೆ ಹೋಗುವ ಕಾಲ ಮುಗಿಯಿತು. ಈಗ ನಾವು ಜಗತ್ತಿಗೆ ದಾರಿ ತೋರಿಸುವ ವಿಶ್ವ ಗುರು ಸ್ಥಾನಕ್ಕೆ ಏರುತ್ತಿದ್ದೇವೆ. ಯುವಕರೇ, ಎಚ್ಚರಗೊಳ್ಳಿ. ನಿಮ್ಮಲ್ಲಿರುವ ಐಕ್ಯೂ ಜಗತ್ತಿನಲ್ಲೇ ನಂಬರ್ 1. I stand with free education. ಇಂದಿನ ಎಐ ತಂತ್ರಜ್ಞಾನ ನಿಮ್ಮ ಬೆರಳ ತುದಿಯಲ್ಲಿದೆ. ನೀವು ಮನಸ್ಸು ಮಾಡಿದರೆ ಭಾರತವನ್ನು ವಿಶ್ವದ ನಂಬರ್ 1 ಶ್ರೀಮಂತ ಮತ್ತು ಶಕ್ತಿಶಾಲಿ ದೇಶವನ್ನಾಗಿ ಮಾಡುವುದು ಕೇವಲ ಕೆಲವೇ ವರ್ಷಗಳ ಮಾತು. ನೆನಪಿಡಿ, ಬ್ರಿಟಿಷರು ದೇಶ ಬಿಟ್ಟು ಹೋಗಿರಬಹುದು, ಆದರೆ ಇಂದು ಅವರ ಕಂಪನಿಗಳನ್ನೇ ಖರೀದಿಸಿ ಮುನ್ನಡೆಸುವ ತಾಕತ್ತು ನಮ್ಮ ಯುವಕರಿಗಿದೆ. ನಮ್ಮ ಜ್ಞಾನವೇ ನಮ್ಮ ಶಕ್ತಿ, ನಮ್ಮ ದೇಶಭಕ್ತಿಯೇ ನಮ್ಮ ಉಸಿರು. ಗರ್ಜನೆಯೊಂದಿಗೆ ಗುಲಾಮಗಿರಿಯ ಕಾಲ ಮುಗಿಯಿತು. ಈಗ ಜ್ಞಾನದ ಅಧಿಪತ್ಯ ಶುರುವಾಗಿದೆ. ಭಾರತದ ಯುವ ಶಕ್ತಿಯೇ ಜಗತ್ತಿನ ಹೊಸ ಸುಪ್ರೀಂ ಪವರ್. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. KA 360 ಡಿಗ್ರಿ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಜಾಗತಿಕ ವಿಶ್ಲೇಷಣೆಗಾಗಿ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ, ನಾನು TR ರವಿರಾಘವ್ ರಿಥೇಶ್. ಜೈ ಹಿಂದ್, ಜೈ ಕರ್ನಾಟಕ. ಬೆಲ್. This map shows our future. Yes, I stand with free education for every student. Together we can. I stand with free education. I stand with free education. Wow, the AI explains it so clearly. Yes, now I can practice more. I stand with free education. It opens doors to knowledge and innovation. I stand with free education. I stand with free education. Free education for all. We demand access now.